ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು ಕನ್ನಡ ಬೋಧನಾಶಾಸ್ತ್ರದಲ್ಲಿ ಅಂದರೆ ಈ ಒಂದು ಮೌಲ್ಯಮಾಪನ ಅಂದರೆ ಇವಾಲ್ಯೂಷನ್ನು ಈ ಒಂದು ವಿಷಯದ ಮೇಲೆ ಎಲ್ಲ ಬೋಧನಾ ಶಾಸ್ತ್ರಗಳಲ್ಲೂ ಸಹ ಇದರ ಮೇಲೆ ಕ್ವೆಶನ್ಸ್ಗಳು ಬರ್ತವೆ. ಈ ಮೌಲ್ಯಮಾಪನ ಅಂದರೆ ಕನ್ನಡ ಬೋಧನಾಶಾಸ್ತ್ರ ಮತ್ತು ಇಂಗ್ಲೀಷ್ ಬೋಧನಾಶಾಸ್ತ್ರ, ಗಣಿತ ಮತ್ತು ವಿಜ್ಞಾನ, ಸಮಾಜ ಎಲ್ಲದಕ್ಕೂ ಇದು ಅತ್ಯವಶ್ಯಕವಾಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಮೌಲ್ಯಮಾಪನದ ಪರಿಕಲ್ಪನೆಯನ್ನು ನೋಡೋಣ. ಮೌಲ್ಯಮಾಪನ ಇದರಲ್ಲಿ ಎರಡು ವರ್ಡ್ಸ್ ಅವ. ಮೊದಲನೇದಾಗಿ ಮೌಲ್ಯ ಅಂತಂದರೆ ಯಾವುದೇ ಒಂದು ವಸ್ತುವಿನ ಬೆಲೆ ನಿರ್ಧರಿಸುವುದು. ನೆಕ್ಸ್ಟ್ ಮಾಪನ ಅಂತಂದರೆ ವಸ್ತುವಿನ ಗಾತ್ರವನ್ನು ಅಳತೆ ಮಾಡುವುದು. ಈಗ ನಾವು ಯಾವುದೇ ಒಂದು ಸ್ಟೋರಿಗೆ ಹೋದಾಗ ಅಂದರೆ ಕಿರಾಣಿ ಶಾಪಿಗೆ ಹೋದಾಗ ಯಾವುದೇ ಒಂದು ವಸ್ತುವನ್ನು ಎಷ್ಟು kg ಗ್ರಾಮ್ಗಳಲ್ಲಿ ಅದನ್ನು ಅಳತೆ ಮಾಡುವುದು ಮಾಪನ. ಮೌಲ್ಯ ಅಂದರೆ ಬೆಲೆ ನಿರ್ಧರಿಸುವುದು. ಯಾವುದೇ ಒಂದು ವಸ್ತುವಿನ ಗಾತ್ರ ಮತ್ತು ಬೆಲೆಯನ್ನು ನಿರ್ಧರಿಸುವುದೇ ನಾವು ಒಟ್ಟಾಗಿ ಏನಂತ ಹೇಳ್ತೀವಿ, ಮೌಲ್ಯಮಾಪನ ಅಂತ ಹೇಳ್ತೀವಿ. ಈ ಒಂದು ಪದವನ್ನು ಮೊದಲ ಬಾರಿಗೆ ಬಳಕೆ ಯಾರು ಮಾಡ್ತಾರಂತಂದರೆ ರೆಬನ್ಸನ್ ಅವರು ಈ ಒಂದು ಮೌಲ್ಯಮಾಪನ ಅಥವಾ ಇವಾಲ್ಯೂಷನ್ ಈ ಒಂದು ಪದವನ್ನು ಬಳಕೆ ಮಾಡ್ತಾರಂತ ಹೇಳ್ಬೋದು. ಈ ರೆಬನ್ಸನ್ ಅವರು ಮೌಲ್ಯಮಾಪನವನ್ನು ಒಂದು ಆಯಾಮಕ್ಕೆ ಹೋಲಿಸಿದ್ದಾರೆ. ಅದುವೇ ತ್ರಿಮುಖ. ಅಂದರೆ ತ್ರಿಮುಖ ಮೀನ್ಸ್ ತ್ರಿಭುಜಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ನೋಡ್ರಿ, ಅಂದರೆ ತ್ರಿಮುಖ ವಿಧದ ಮೌಲ್ಯಮಾಪನಕ್ಕೆ ಇವರು ಹೋಲಿಸಿದ್ದಾರೆ. ಮೊದಲನೇದಾಗಿ ಅನುಭವ, ಎರಡನೇದಾಗಿ ಮೌಲ್ಯಮಾಪನ, ಮೂರನೇದಾಗಿ ಉದ್ದೇಶಗಳು. ಈ ರೀತಿಯಾಗಿ ಈ ಒಂದು ಮೌಲ್ಯಮಾಪನವನ್ನು ರೆಬನ್ಸನ್ ಅವರು ತ್ರಿಮುಖ ಅಂದರೆ ತ್ರಿಭುಜಕ್ಕೆ ಇವರು ಏನು ಮಾಡಿದ್ದಾರೆ ಅಂದರೆ ಹೋಲಿಸಿದ್ದಾರೆ. ಎಷ್ಟು ಆಯಾಮ ಇರ್ತವೆ ಇಲ್ಲಿ? ಉದ್ದೇಶಗಳು, ಅನುಭವ ಮತ್ತು ಮೌಲ್ಯಮಾಪನ. ಈ ಮೌಲ್ಯಮಾಪನ ಯಾಕೆ ಮಾಡ್ತೀವಿ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಕಿಕೊಂಡಿರುವ ಗುರಿ ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿದೆ ಎಂಬುದನ್ನು ನಿರ್ಣಯಿಸುವ ಕ್ರಮವೇ ಮೌಲ್ಯಮಾಪನ ಆಗಿದೆ. ಮೌಲ್ಯಮಾಪನ ಅಂದರೆ ಏನು, ಯಾಕೆ ಮಾಡ್ತೀವಿ ಅಂದರೆ ಈ ಒಂದು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮೌಲ್ಯಮಾಪನವನ್ನು ಹೆಚ್ಚಾಗಿ ನಾವು ಬಳಸ್ತೀವಿ. ಅಂದರೆ ಬೋಧನೆಯ ನಂತರ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅಂದರೆ ಶಿಕ್ಷಕರು ಅವರು ಹಾಕಿಕೊಂಡಿರೋ ಗುರಿ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಮೂಡಿದವ ಅಂತ ನಿರ್ಣಯಿಸುವ ಒಂದು ಕ್ರಮಕ್ಕೆ ಏನಂತ ಕರಿತೀವಿ ಅಂದರೆ ಮೌಲ್ಯಮಾಪನ ಅಂತ ಕರಿತೀವಿ. ಹಾಗಾದರೆ ಇಲ್ಲಿರುವ ವ್ಯಾಖ್ಯೆ ನೋಡ್ರಿ. ವಿದ್ಯಾರ್ಥಿಯ ಜ್ಞಾನ, ತಿಳುವಳಿಕೆ, ಕೌಶಲ್ಯ ಮತ್ತು ಅಭಿವ್ಯಕ್ತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿವೆ ಎಂಬುದನ್ನು ತಿಳಿಯುವುದೇ ಮೌಲ್ಯಮಾಪನ ಆಗಿದೆ ಅಂತ ಹೇಳ್ಬೋದು. ಅಂತಂದರೆ ಈಗ ಯಾವುದೇ ಒಂದು ಬೋಧನೆಯನ್ನು ಮಾಡುವಾಗ ನಾವು ವಿದ್ಯಾರ್ಥಿಗಳೇ ಈ ಒಂದು ಬೋಧನಾ ಉದ್ದೇಶಗಳು ಮೊದಲನೇದಾಗಿ ನಾವು ಹಾಕಿಕೊಂಡಿರ್ಬೇಕು. ಯಾವ ಒಂದು ಜ್ಞಾನ, ತಿಳುವಳಿಕೆ, ಕೌಶಲ್ಯ ಮತ್ತು ಅಭಿವ್ಯಕ್ತಿ ಈ ಒಂದು ಹಾಕಿಕೊಂಡಿದ ನಂತರ ಅಂದರೆ ನಾವು ಬೋಧನೆ ನಂತರ ಈ ಎಲ್ಲ ಕೌಶಲ್ಯಗಳು ಅವರಲ್ಲಿ ಮೂಡಿದವೋ ಎಲ್ಲೋ ಅಂತ ನಾವು ಚೆಕ್ ಮಾಡ್ತೀವಲ್ಲ, ಅದುವೇ ಏನು ಮೌಲ್ಯಮಾಪನ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಮೌಲ್ಯಮಾಪನದ ಲಾಭಗಳು. ಅಂದರೆ ನಾವು ಮೌಲ್ಯಮಾಪನ ಮಾಡುವುದರಿಂದ ಯಾವ ರೀತಿಯ ಉಪಯೋಗ ಅಂತ ನೋಡೋಣ. ಮಕ್ಕಳನ್ನು ಅವರ ಕಲಿಕೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಲು ಸಹಾಯಕವಾಗಿವೆ ಅಂತ ಹೇಳ್ಬೋದು. ಅಂತಂದರೆ ಮಕ್ಕಳು ಈ ಒಂದು 5ನೇ ತರಗತಿಯಲ್ಲಿ ನಾವು ಪಾಠ ಹೇಳಿದ ನಂತರ ಕೊನೆಯಲ್ಲಿ ಅಂದರೆ ಮೌಲ್ಯಮಾಪನ ಮಾಡಿದ ನಂತರ ಯಾವ ಮಕ್ಕಳಿಗೆ ತಿಳಿದಿಲ್ಲ, ಯಾವ ಮಕ್ಕಳಿಗೆ ಹೆಚ್ಚು ಫಾಸ್ಟ್ ಹರ, ಸ್ಲೋ ಹರ, ಮೀಡಿಯಮ್ ಹರ ಅಂತ ನಾವು ವರ್ಗೀಕರಣ ಮಾಡಲು ಸಹ ಈ ಒಂದು ಮೌಲ್ಯಮಾಪನ ಉಪಯೋಗ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ವಿದ್ಯಾರ್ಥಿಗಳ ಸ್ವಯಂ ಸುಧಾರಣೆಗೆ ಕೂಡ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಅಂದರೆ ಈಗ ಯಾವುದೇ ಒಂದು ನಾವು ಚಟುವಟಿಕೆ ಕೊಟ್ಟಾಗ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಅಂದರೆ ಅವರಿಗೆ ಸಹ ನಾವು ಮೌಲ್ಯಮಾಪನ ಮಾಡಲು ಹೇಳಿದಾಗ ಅವರಲ್ಲೂ ಕೂಡ ಒಂದು ಸ್ವಯಂ ಮೌಲ್ಯಮಾಪನ ಉಂಟಾಗ್ತದೆ ಅಂತ ಹೇಳ್ಬೋದು. ಅಂದರೆ ಇಬ್ಬಿಬ್ಬರು ನಡ್ಬರ್ಕ ಒಂದು ಆ್ಯಕ್ಟಿವಿಟಿ ಕೊಟ್ಟು ಅವ್ರ ಬಲ್ಲೇ ಎಕ್ಸ್ಚೇಂಜ್ ಮಾಡಿಸಿದಾಗ ಅವರಲ್ಲಿ ಕೂಡ ಸ್ವಯಂ ಮೌಲ್ಯಮಾಪನ ಉಂಟಾಗ್ತದೆ ಅಂತ ಹೇಳ್ಬೋದು. ಶಿಕ್ಷಕರು ತಮ್ಮ ಬೋಧನಾ ಸಾಮರ್ಥ್ಯ ಅಥವಾ ದಕ್ಷತೆ ತಿಳಿಯಲು ಸಹಾಯಕ. ಅಂದರೆ ಮಕ್ಕಳು ಅಂದರೆ ಪಾಠ ಹೇಳಿದ ನಂತರ ಮಕ್ಕಳಲ್ಲಿ ಬರುವ ಕೌಶಲ್ಯಗಳು ಯಾವ ರೀತಿಯಾಗಿ ಬದಲಾವಣೆ ಆದವಲ್ಲ, ಆವಾಗ ಶಿಕ್ಷಕರು ತಮ್ಮ ಬೋಧನೆ ಮಾಡಿದ ನಂತರ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಆಗಿವೆ ಮತ್ತು ತಮ್ಮ ಬೋಧನಾ ಸಾಮರ್ಥ್ಯ ಕೂಡ ಅಲ್ಲಿ ತಿಳ್ಕೊಬೋದು ಅಂತ ಹೇಳ್ಬೋದು. ಪಠ್ಯಕ್ರಮದ ರಚನೆ ಹಾಗೂ ಸುಧಾರಣೆಗೆ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಪಠ್ಯಪುಸ್ತಕಗಳ ರಚನೆ ಇನ್ನೂ ಯಾವ ರೀತಿಯಾಗಿ ಚೇಂಜಸ್ ಆಗಬೇಕು ಅಂತ ತಿಳಿಯಲು ಸಹ ಇದು ಒಂದು ಮೌಲ್ಯಮಾಪನ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕಲಿಕೆಗೆ ಅವಕಾಶ ಮಾಡಿಕೊಡುವುದು. ಯಾವುದೇ ಒಂದು ವಿದ್ಯಾರ್ಥಿ ಇಲ್ಲಿ ಕ್ಲಾಸಲ್ಲಿ ಫಸ್ಟ್ ಬಂದನಂತಂದರೆ ಅವನಿಗೆ ಇನ್ನಷ್ಟು ಹೆಚ್ಚಿನ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಸಹ
ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ ಮತ್ತು ಮನೋವೃತ್ತಿಗಳಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿಯಲು ಇದು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಯಾವ ವಿದ್ಯಾರ್ಥಿಗಳಲ್ಲಿ ಯಾವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇದೆ, ಅಥವಾ ಕ್ರೀಡೆಯಲ್ಲಿ ಅದನ್ನು ಯಾವ ವಿಷಯಗಳಲ್ಲಿ ಅದ, ಮತ್ತು ಅವ್ರ ಬಳಿ ಯಾವ ರೀತಿಯ ವಿವಿಧ ಬೇರೆ ಬೇರೆಯಾದ ಕೌಶಲ್ಯಗಳು ಅವ ಅಂತ ತಿಳಿಯಲು ಸಹ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಲ್ಲಿರುವ ನ್ಯೂನತೆಗಳನ್ನು ಸಹ ಗುರುತಿಸಿ ಸಲಹೆ ನೀಡಬಹುದಾದ ಮತ್ತು ಮಾರ್ಗದರ್ಶನ ಮಾಡಲು ಸಹ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ನ್ಯೂನತೆಗಳಿರ್ತವೆ. ಅವರಿಗೆ ಅವರ ನ್ಯೂನತೆಗಳು ಅಂದರೆ ಓದುವಿಕೆಯಲ್ಲಿ ಅಂದರೆ ತೊದಲು ನುಡಿಯುವುದು, ಮಾತುಗಾರಿಕೆ ಕೌಶಲ್ಯ ಇಲ್ಲದಿರುವುದು, ಇಂಥ ಅವ್ರ ಬಳಿ ಯಾವುದೇ ಒಂದು ನ್ಯೂನತೆ ಇತ್ತಂದ್ರೆ ಭೀ ನಾವು ಈ ಮೌಲ್ಯಮಾಪನ ಮಾಡುವುದರಿಂದ ನಾವು ಬೇಗನೆ ಯಾವ ಮಕ್ಕಳಲ್ಲಿ ಯಾವ ನ್ಯೂನತೆ ಅದ, ಯಾವ ಮಕ್ಕಳು ಯಾವ ರೀತಿಯಾದ ಹೊಸ ಹೊಸ ಕೌಶಲ್ಯಗಳಿವೆ ಅಂತ ತಿಳ್ಕೊಳ್ಳೋಕೆ ಸಹ ಈ ಒಂದು ಮೌಲ್ಯಮಾಪನ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇದಾಗಿ ಮತ್ತು ಯಾವ ರೀತಿಯಾಗಿ ಇದು ಯೂಸ್ ಅದಂದರೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕಲಿಕೆಗೆ ಅವಕಾಶ ಮಾಡಿಕೊಡುವುದು. ಅಂದರೆ ವಿದ್ಯಾರ್ಥಿಗಳಲ್ಲಿ ಇನ್ನೂ ಕಲಿಯುತ್ತಾರಂತಂದರೆ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಆಸಕ್ತಿ, ಅಭಿಪ್ರಾಯಗಳನ್ನು ಮೂಡಲು ಈ ಒಂದು ಕಲಿಕೆಗೆ ಅವಕಾಶ ಮೂಡ್ತದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ, ಮನೋವೃತ್ತಿಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಯಲು ಅಥವಾ ಮಾಡಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ವಿದ್ಯಾರ್ಥಿಗಳ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲು ಸಹ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಬುದ್ಧಿಶಕ್ತಿ ಅಂದರೆ ಎಷ್ಟರ ಮಟ್ಟಿಗೆ ಅದಂತ ತಿಳಿಯಲು ಸಹ ಈ ಒಂದು ಮೌಲ್ಯಮಾಪನ ಅವಶ್ಯಕ ಅಂತ ಹೇಳ್ಬೋದು. ಎರಡನೇದಾಗಿ ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ಸಹ ಹೆಚ್ಚಿಸಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ಹಾಗೂ ಪರಿಹಾರ ಬೋಧನೆ ಹಾಕಿಕೊಳ್ಳುವುದಕ್ಕೂ ಸಹ ಸಹಾಯ. ಅಂದರೆ ವಿದ್ಯಾರ್ಥಿಗಳಿಗೆ ತರ್ಡ್ ಮುಗಿತದಂತಂದರೆ ಅವ್ರಿಗೆ ನೆಕ್ಸ್ಟ್ ಕ್ಲಾಸಿಗೆ ಕಳಿಸ್ಬೇಕಿತ್ತಂದರೆ ನಾವು ಏನು ಮಾಡಬೇಕು, ಮೌಲ್ಯಮಾಪನ ಮಾಡಿದಾಗೆ ಅವರು ನೆಕ್ಸ್ಟ್ ಮುಂದಿನ ತರಗತಿಗೆ ಹೋಗಲು ಸಹಾಯಕ ಅಂತ ಹೇಳ್ಬೋದು. ನೆಕ್ಸ್ಟ್ ಮೌಲ್ಯಮಾಪನದ ವಿಧಾನ. ಮೌಲ್ಯಮಾಪನ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತದಂದರೆ ಮೌಲ್ಯಮಾಪನ ವೈಜ್ಞಾನಿಕ ಹಾಗೂ ಸಾರ್ವತ್ರಿಕವಾಗಿರಬೇಕು. ಯಾವುದೇ ಒಂದು ಮೌಲ್ಯಮಾಪನ ಮಾಡುವಾಗ ಅದು ಯಾವುದೇ ವ್ಯಕ್ತಿನಿಷ್ಠವಾಗಿರದೆ ಅದೊಂದು ವೈಜ್ಞಾನಿಕ ಮತ್ತು ಸಾರ್ವತ್ರಿಕವಾಗಿರಬೇಕು ಅಂತ ಹೇಳ್ಬೋದು. ಇದು ಬೋಧನೆಗಿಂತ ಮೊದಲು ಪ್ರಾರಂಭವಾಗಿ ಬೋಧನೆ ನಂತರ ಮುಂದುವರಿಯಬೇಕು. ಅಂದರೆ ನಾವು ಯಾವುದೇ ರೀತಿಯಾಗಿ ಮಕ್ಕಳಿಗೆ ಬೋಧನೆಗಿಂತ ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಪೂರ್ವಜ್ಞಾನವನ್ನು ಪರೀಕ್ಷಿಸಿ ತದನಂತರ ಪಾಠ ಬೋಧನೆ ಮಾಡಿ, ನಂತರ ಪಾಠ ಮುಗಿದ ನಂತರವೂ ಕೂಡ ನಾವು ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಮೌಲ್ಯಮಾಪನ ಮಾಡ್ಕೋತಾನೆ ಇರಬೇಕು ವಿದ್ಯಾರ್ಥಿಗಳಿಗೆ ಅಂತ ಹೇಳ್ಬೋದು. ಪ್ರತಿ ವಿದ್ಯಾರ್ಥಿಯ ಸಾಧನೆಯನ್ನು ಮೌಲ್ಯಮಾಪನ ಮಾಡುವಂತೆ ಇರಬೇಕು. ಅಂದರೆ ನಾವು ಕ್ಲಾಸ್ನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಮೌಲ್ಯಮಾಪನ ಅಳವಡಿಕೆ ಆಗಬೇಕು ಅಂತ ಹೇಳ್ಬೋದು. ಇದು ಲಿಖಿತ ಹಾಗೂ ಮೌಖಿಕ ಆಗಿರಬೇಕು. ಕೇವಲ ಮೌಖಿಕವಾಗದೆ ಲಿಖಿತನೂ ಮತ್ತು ಮೌಖಿಕನೂ ಎರಡೂ ಕೂಡ ಈ ಒಂದು ಮೌಲ್ಯಮಾಪನದಲ್ಲಿ ಅಳವಡಿಕೆ ಆಗಬೇಕು ಅಂತ ಹೇಳ್ಬೋದು. ಮೌಲ್ಯಮಾಪನವು ಶಿಕ್ಷಣದ ಗುಣಮಟ್ಟವನ್ನು ಅಳೆಯುವಂತೆ ಇರಬೇಕು. ಅಂದರೆ ಈ ಮೌಲ್ಯಮಾಪನ ಮಾಡೋ ಉದ್ದೇಶ ಅಂದರೆ ಶೈಕ್ಷಣಿಕದಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟವನ್ನು ಅಳೆಯಲು ಇದು ಒಂದು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮೌಲ್ಯಮಾಪನದ ವಿಧಗಳನ್ನು ಕುರಿತು ನೋಡೋಣ. ಇದರಲ್ಲಿ 2 ವಿಧಗಳಿವೆ: ನಿರಂತರ ಮೌಲ್ಯಮಾಪನ ಮತ್ತು ವ್ಯಾಪಕ ಮೌಲ್ಯಮಾಪನ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಮೊದಲನೇದಾಗಿ ನಿರಂತರ. ಇಲ್ಲಿ ಹೆಸರು ಹೇಳುವಂತೆ ನಿರಂತರ ಅಂದರೆ ಕಂಟಿನ್ಯೂಸ್ ಆಗಿ ಮೌಲ್ಯಮಾಪನ ಮಾಡ್ಕೋತಾನೆ ಇರಬೇಕು. ಅಂದರೆ ಬೋಧಿಸುವ ಎಲ್ಲ ವಿಷಯಗಳನ್ನು ಕೇವಲ ವರ್ಷದ ಕೊನೆಯಲ್ಲಿ ಔಪಚಾರಿಕವಾಗಿ ಮೌಲ್ಯಮಾಪನ ಮಾಡದೆ, ಅಂತಂದರೆ ಯಾವುದೇ ಒಂದು ವಿಷಯವನ್ನು ಕೇವಲ ಒಂದೇ ವರ್ಷದಲ್ಲಿ ಫೈನಲ್ ಎಕ್ಸಾಮ್ ಅಂತ ತಗೊಳ್ಳಾರ್ದೆ ಕಂಟಿನ್ಯೂಸ್ ಘಟಕ ಪರೀಕ್ಷೆಗಳು ಅಂತ ಎಲ್ಲ ಪರೀಕ್ಷೆ ಕಂಟಿನ್ಯೂಸ್ ಆಗಿ ತಗೋತಾನೆ ಇರ್ತೀವಲ್ಲ, ಇದು ಯಾವುದು ನಿರಂತರ ಮೌಲ್ಯಮಾಪನ. ಅಂದರೆ ಕೇವಲ ವರ್ಷದ ಎಂಡಿನಲ್ಲಿ ತಗೊಳ್ಳಾರ್ದೆ ಬೋಧಿಸುವ ಎಲ್ಲ ವಿಷಯವನ್ನು ಕೇವಲ ಕೊನೆಯಲ್ಲಿ ಔಪಚಾರಿಕ ಮೌಲ್ಯಮಾಪನ ಮಾಡದೆ ಮನೆಯಲ್ಲೂ ಯಾವುದೇ ಒಂದು ಸ್ಥಳದಲ್ಲೂ ಕೂಡ ಈ ಒಂದು ನಿರಂತರ ಮೌಲ್ಯಮಾಪನ ಮಾಡ್ತೀವಿ ನಾವು. ನೆಕ್ಸ್ಟು ಈ ನಿರಂತರ ಮೌಲ್ಯಮಾಪನದ ಪ್ರಯೋಜನಗಳು. ವಿದ್ಯಾರ್ಥಿಗಳನ್ನು ಕಲಿಕೆಗೆ ಸಿದ್ಧಗೊಳಿಸುವುದು. ಅಂದರೆ ನಾವು ಕಂಟಿನ್ಯೂಸ್ ಆಗಿ ಅವರಿಗೆ ಇವ್ಯಾಲ್ಯೂಯೇಷನ್ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಸಿದ್ಧತೆ ಎಂಬುದು ಬೆಳೀತದೆ ಮತ್ತು ಆಸಕ್ತಿ ಮೂಡುತ್ತದೆ. ಹಾಗೂ ಕೊನೆಯವರೆಗೆ ಕಲಿಕೆಯ ಬಗ್ಗೆ ಆಸಕ್ತಿ ಹಿಡಿದಿಟ್ಟುಕೊಳ್ಳುವುದಕ್ಕೆ ಕೂಡ ಈ ಒಂದು ನಿರಂತರ ಮೌಲ್ಯಮಾಪನ
ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮಕ್ಕಳ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಹಾಗೂ ಕಲಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದಕ್ಕೂ ಕೂಡ ಇದು ಸಹ ಅಂದರೆ ಈಗ ನಾವು ಯಾವುದೇ ಒಂದು ಮಕ್ಕಳಿಗೆ ಒಂದು ಪಾಠವನ್ನು ಮುಗಿದ ನಂತರ ಈ ಒಂದು ಘಟಕ ಮುಗಿದ ನಂತರ ನಾವು ಈ ಥರ ಮೌಲ್ಯಮಾಪನ ಮಾಡೋದರಿಂದ ಮತ್ತು ಯಾವುದೇ ಒಂದು ಪ್ರೋತ್ಸಾಹ ನುಡಿಗಳನ್ನು ಹೇಳೋದರಿಂದ ಅವರಿಗೆ ಕಲಿಕೆಯಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳುವಂತೆ ಮಾಡಲು ಕೂಡ ಸಹಾಯಕ ಆಗ್ತಂತ ಹೇಳಬಹುದು. ನೆಕ್ಸ್ಟ್ ಕಲಿಕೆಯಲ್ಲಿ ಸಂಭವಿಸುವ ದೋಷಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರ ನೀಡಲು ಕೂಡ ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಈ ಯಾವುದೇ ಒಂದು ಟೆಸ್ಟ್ನಲ್ಲಿ ಅವರು ಯಾವುದೇ ಒಂದು ದೋಷಗಳನ್ನು ಮಾಡಿದ್ರೆ ನಾವು ಅಲ್ಲೇ ಗುರುತಿಸಿ ಅದಕ್ಕೆ ಪರಿಹಾರ ನೀಡಿದೆ ಅಂದರು ನೆಕ್ಸ್ಟ್ ಅವರು ಆ ಒಂದು ದೋಷವನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶಿಕ್ಷಕರ ಬೋಧನಾ ಕಾರ್ಯವು ಪರಿಣಾಮಕಾರಿಯಾಗುವುದು ಅಂದರೆ ನಾವು ಕಂಟಿನ್ಯೂಸ್ ಆಗಿ ಇವಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಮಾಡುವುದರಿಂದ ನಮ್ಮ ಬೋಧನೆಯಲ್ಲೂ ಸಹ ಪರಿಣಾಮಕಾರಿ ಆಗುವುದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬೋಧನೆ ಪ್ರತಿ ಹಂತದಲ್ಲಿ ವಿದ್ಯಾರ್ಥಿಗಳ ಕನಿಷ್ಠ ಕಲಿಕಾ ಸಾಮರ್ಥ್ಯ ಮಟ್ಟವನ್ನು ವೃದ್ಧಿಸಲು ಸಹಾಯಕ. ಯಾವುದೇ ಒಂದು ನಾವು ಪಾಠದ ನಂತರ ಘಟಕದ ನಂತರ ನಾವು ಮೌಲ್ಯಮಾಪನ ಮಾಡೋದ್ರಿಂದ ಅವರ ಸಾಮರ್ಥ್ಯದಲ್ಲಿ ಕೂಡ ಹೆಚ್ಚಿಗೆ ಮಾಡಲು ಸಹಾಯಕ ಆಗ್ತದೆ ಅಂತ ಹೇಳ್ಬೋದು. ಯಾವ ಮೌಲ್ಯಮಾಪನ? ನಿರಂತರ ಮೌಲ್ಯಮಾಪನ. ಸೊ ನೆಕ್ಸ್ಟ್ ಬರುವುದು ವ್ಯಾಪಕ ಮೌಲ್ಯಮಾಪನ ಅಂದರೆ ಕಾಂಪ್ರಹೆನ್ಸಿವ್ ಅಂದರೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳ ಪಠ್ಯ ಹಾಗೂ ಸಹಪಠ್ಯ ಅಂತಂದರೆ ಈಗ ನಾವು ವ್ಯಾಪಕ ಅಂತಂದರೆ ಕೇವಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರದೆ ಆಟ, ಕ್ರೀಡೆ, ನೆಕ್ಸ್ಟ್ ಅವರಲ್ಲಿರುವ ವಿವಿಧ ಕೌಶಲ್ಯಗಳು, ಹಾಡುಗಾರಿಕೆ, ಡ್ಯಾನ್ಸು ಈ ಥರ ಎಲ್ಲ ಸಹಪಠ್ಯಗಳು ಇರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ಪಠ್ಯ ಮತ್ತು ಸಹಪಠ್ಯಗಳಿಗೆ ವ್ಯಾಪಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೆ ಈ ಒಂದು ನಿಮ್ಮ ಕ್ಲಾಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.